ಒಬ್ಬ ರಾಜ ಸತ್ತಾಗ ಅವನ ಮಗನ ಸಂಬಂಧಿಕರನ್ನ ಇನ್ನೊಬ್ಬ ರಾಜನಾಗಿ ಪಟ್ಟ ಕಟ್ತಾನೆ. ಅವನ ಆಡಳಿತಾಧಿಕಾರಿಯಾಗಿ ಇವನು ರಾಜ್ಯ ನಡೆಸ್ತಾನೆ. ಹೈದರ್ ನವರಾತ್ರಿ ಉತ್ಸವದಲ್ಲಿ ಆಯುಧ ಪೂಜೆ ಇಲ್ಲ ವಿಜಯದಶಮಿ ದಿನ ರಾಜ ಹೋದರೆ ಅವನ ಹಿಂದೆ ಇನ್ನೊಂದು ಆನೆ ಮೇಲೆ ಕುಂದ್ಕೊಂಡು ಹೈದರ್ ಹೋಗೋನು. ಡಿ ಫ್ಯಾಕ್ಟೋ ಇವನು ಅದು ಕಾನೂನಾತ್ಮಕ ರಾಜ ಒಪ್ಪಿದ್ದ. ಅವನಿಗೆ ಸಲಾಮ್ ಹೊಡೆಯೋನು, ಮಾನ್ಯತೆ ಕೊಡೋನು, ತೋರಿಸ್ಕೊತಾ ಇದ್ದ ಹೊರಗಡೆ. ಚಿನ್ನದ ಪಂಜರದ ಒಳಗೆ ಗಿಣಿ ಸಾಕಿದಂತೆ ರಾಜನನ್ನು ಇಟ್ಟು ಅವನ ಹೆಸರಿನಲ್ಲಿ ಹೈದರು ರಾಜ್ಯ ಆಡ್ತಾನೆ. ಸುಮಾರು 12 ವರ್ಷ. ಸಾವಿರದ 1782 ಎರಡನೇ ಮೈಸೂರಿಂದ 2 ಕಡೆ ನಡೆಯುತ್ತೆ. ಒಂದು ತಮಿಳುನಾಡು ಕಡೆ ಬಂದು, ಒಂದು ಮಂಗಳೂರು ಕಡೆ ಬಂದು. ಈ ಕಡೆ ಇವನು ನೋಡ್ತಾನೆ ಹೈದರು, ಆ ಕಡೆ ಮಗ ಟಿಪ್ಪು ನೋಡ್ತಾನೆ. ಡಿಸೆಂಬರ್ ಇವ್ನು ಸತ್ತಾಗ ದಿವಾನ್ ಪೂರ್ಣಯ್ಯ, ಕೃಷ್ಣರಾವ್ ಇದ್ದ ಪ್ರಮುಖ 3-4 ಜನ ಮಂತ್ರಿಗಳು ಆ ಸುದ್ದಿಯನ್ನು ಬಹಿರಂಗಪಡಿಸೋಲ್ಲ. ಹೈದರ್ ಬದುಕಿದಾನೆ ಅಂತಾನೆ ನಾಟಕ ಆಡ್ತಾರೆ. ಟೆಂಟೊಳಗೆ ಬೇರೆಯವ್ರು ಬರೋ ಹಾಗಿಲ್ವಲ್ಲ, ಒಳಗೆ ಬಂದು ನವಾಬರ ಪರ್ಮಿಷನ್ ತಗೊಂಡೋಗಿ ಹೊರಗಡೆ ಮಾತಾಡಿದ ರೀತಿಯಲ್ಲಿ ಹೆಣನ ಪೆಟ್ಟಿಗೆಯಲ್ಲಿಟ್ಟು ಸಾಗಿಸ್ತಾರೆ ಕೋಲಾರವ್ರಿಗೆ. ಟಿಪ್ಪುಗೆ ಮೆಸೇಜ್ ಕೊಡ್ತಾರೆ. ಅಲ್ಲಿಂದ ಟಿಪ್ಪುಗೆ ಮೆಸೇಜ್ ತಲುಪಬೇಕಾದ್ರೆ 5 ದಿನ ಆಗುತ್ತೆ. ಜೋರಾಗಿ ಹೋಗುವ, ವೇಗವಾಗಿ ಹೋಗೋ ಒಂಟೆ ಮೇಲೆ ಸವಾರಿ ಮಾಡೋಂತ ಕಳಿಸ್ಬೇಕು. ಟಿಪ್ಪು ಕೋಲಾರ ಹತ್ರ ಬಂದು ತಾತ್ಕಾಲಿಕ ಸುಲ್ತಾನಾಗಿ ಅಧಿಕಾರ ತಗೊಂಡು ಕೊಡೋ ಡೈರೆಕ್ಷನ್ಸ್ ಎಲ್ಲ ಕೊಟ್ಟು, 2 ಶತ್ರುಗಳಿಗೆ ಗೊತ್ತಾಗಬಾರ್ದು, ಬ್ರಿಟಿಷರಿಗೆ ಮತ್ತು ತಮಿಳರಿಗೆ ಮ್ಯಾನೇಜ್ ಮಾಡ್ತಾರೆ. ಆಮೇಲೆ ಶ್ರೀರಂಗಪಟ್ಟಣ ಗುಂಬಸ್ಲಿ ಸಮಾಧಿ ಮಾಡ್ತಾರೆ. ಅಫಿಷಿಯಲ್ ಆಗಿ ಇವನಿಗೆ ಪಟ್ಟ ಹಾಕ್ತಾರೆ, ಇವ್ರು ಸುಲ್ತಾನ್ ಅನ್ಕೊತಾರೆ. ಹೈದರ್ಗೂ ಟಿಪ್ಪುಗೂ ವ್ಯತ್ಯಾಸ ಏನೋದ್ರೆ, ಹೈದರ್ ಬೆಳೆದು ಬಂದ ವಾತಾವರಣ ಅನಕ್ಷರಸ್ಥ, ಭಾಳ ತೊಂದರೆ ಪಟ್ಟು ಬೆಳೀತಾನೆ. ಆದರೆ ಟಿಪ್ಪು ನವಾಬನ ಮಗನಾಗಿ ಬೆಳೀತಾನೆ. ಸಿಕ್ಕಾಪಟ್ಟೆ ಓದಿದ್ದಾನೆ. ಇವತ್ತಿನ ಮಟ್ಟದಲ್ಲಾದರೆ 5-6 ಆನರರಿ ಡಾಕ್ಟ್ರೇಟ್ ಕೊಡ್ಬೋದಾಗಿತ್ತು, ಅಷ್ಟನ್ನು ಓದಿದ್ದ. ಅವನು 13-14 ವಯಸ್ಸಿಂದಾನೆ ಅಪ್ಪನ ಜೊತೆ ಯುದ್ಧ ಮಾಡೋಕ್ಕೆ ಹೋಗ್ತಿದ್ದ ಟಿಪ್ಪು. ಅವನ ಚಿಂತನೆ ಬೇರೆ. ಅರೆ, ಯುದ್ಧ ಮಾಡೋನು ನಾನು, ರಣರಂಗದಲ್ಲಿ ರಕ್ತ ಸುರಿಸೋನು ನಾನು, ಪ್ರಾಣ ಬಿಡೋನು ನಾನು, ಅದರ ಫಲಾಫಲ ನನಗೆ. ನಾನು ರಕ್ತ ಹರಿಸ್ಬಿಟ್ಟು ಗೆದ್ದರೆ ಗೆದ್ದ ಫಲವನ್ನು ಅಂತಃಪುರದಲ್ಲಿ ಮಲಗಿದ ರಾಜನಿಗೆ ನಾನೇ ಕೊಡಲಿ? ಜೋ ಜೀತಾ ವಹಿ ಸಿಕಂದರ್, ಗೆದ್ದವನೇ ರಾಜ. ಮೈಟ್ ಈಸ್ ರೈಟ್, ಇದು ಅವನ ಸಿದ್ಧಾಂತ, ಟಿಪ್ಪುದು. ರಾಜನ ಹೆಸರಿನಲ್ಲಿ ಅವನು ರಾಜ್ಯ ಆಳೋದಿಲ್ಲ. ಹೈದರ್ ರಾಜ್ಯ ಆಳೋದು ರಾಜನ ಹೆಸರಿನಲ್ಲಿ. ಇವರು ತನ್ನ ಹೆಸರಿನಲ್ಲೇ ತಾನು ರಾಜ್ಯ ಆಳ್ತಾನೆ. 82ರಿಂದ 99, 1782ರಿಂದ ಡಿಸೆಂಬರ್ 83 ಅಂತ ಹೇಳ. ಇವರ ಚಿಂತನೆಯಲ್ಲಿ ಈ ವ್ಯತ್ಯಾಸ ಇತ್ತಲ್ಲ, ಅದನ್ನು ಜನ ಬೇರೆ ಬೇರೆ ರೀತಿ ಇಂಟರ್ಪ್ರಿಟ್ ಮಾಡ್ತಾರೆ.
ರಾಜ ಅವನ ಧಾರ್ಮಿಕ ಆಚರಣೆ ಮಾಡೋದಕ್ಕೆ ಟಿಪ್ಪು ಕೂಡ ಅಡ್ಡ ಬಂದಿರಲಿಲ್ಲ. ಬ್ರಿಟಿಷ್ ಕೈದಿಗಳು ಅವನ ಕಾಲದವರು ಕಾರಾಗೃಹದಿಂದ ಡೈರಿ ಬರೀತಾರೆ. ಈ ಟೈಮಲ್ಲಿ ಬ್ರಿಟಿಷರು ದಕ್ಷಿಣ ಭಾರತಕ್ಕೆ ಯಾವಾಗ ಬರ್ತಾರೆ? ಅವ್ರು ಆಗಿತ್ತು. ಅವರು ಭಾರತಕ್ಕೆ ವ್ಯಾಪಾರ ಮಾಡೋಕ್ಕೆ ಬಂದವರು. ಸಿರಾಜುದ್ದೌಲ ಇವ್ರ ಕಾಲದಲ್ಲಿ ಕಲ್ಕತ್ತಾನ ವಶಕ್ಕೆ ತಗೋತಾರೆ. ಅಲ್ಲಿ ನವಾಬರಿಗೆ ಹಣ ಕೊಟ್ಟು ಹಾಗೆ ಹೀಗೆ ಮಾಡಿ ಗೋಲ್ಮಾಲ್ ಮಾಡಿ ಅವರು ಯುವರಾಜ್ ಸೇವಕರಾಗಬೇಕು. ಕಲ್ಕತ್ತಾ, ಮದ್ರಾಸು, ಬಾಂಬೆ ಪ್ರದೇಶ ನೇರವಾಗಿ ಇವರ ಕೈನಲ್ಲಿದೆ, ಬ್ರಿಟಿಷರ ಕೈಲಿ. ಒಬ್ಬ ರಾಜನ ಇನ್ನೊಬ್ಬರ ಮೇಲೆ ಎತ್ಕಟ್ಟೋದು ಅವ್ರದ್ದು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ. ನಮ್ಮ ದಕ್ಷಿಣದಲ್ಲಿ ಟಿಪ್ಪು ಬಿಟ್ಟರೆ, ಮೈಸೂರು ರಾಜ ಬಿಟ್ಟರೆ, ಒಂದು ಕಡೆಗೆ ಪಶ್ಚಿಮಕ್ಕೆ ಮರಾಠಿಯವರಿದ್ದಾರೆ, ಮೇಲ್ಗಡೆ ಹೈದರಾಬಾದ್ ಇದೆ, ಬಂಗಾಳ ಕೊಲ್ಲಿ ಪೂರ್ವಕ್ಕೆ ಬಂದರೆ ಅಲ್ಲಿ ತಮಿಳ್ನಲ್ಲೂ ಕರ್ನಾಟಿಕ್ ಅಂತ ಇದೆ, ಅಲ್ಲೊಬ್ಬ ನವಾಬ ಇರ್ತಾನೆ. ಅವರು ಬ್ರಿಟಿಷರ ಗುಲಾಮ ಇದ್ದಾಗೇನೆ. ಬ್ರಿಟಿಷರ ಆಧಿಪತ್ಯನ ಒಪ್ಪದೇ ಇದ್ದವನು ಟಿಪ್ಪು ಒಬ್ಬನೇ. ಮೊದಲ 2 ಮೈಸೂರು ಯುದ್ಧದಲ್ಲಿ, 2ನೇ ಯುದ್ಧದಲ್ಲಿ ವಿಶೇಷವಾಗಿ ಟಿಪ್ಪು ಬ್ರಿಟಿಷರನ್ನ ಸೆರೆ ಹಿಡಿದು ಕಾರಾಗೃಹದಲ್ಲಿ ತಳ್ಳಿರ್ತಾನೆ. ಕಮಾಂಡೆಂಟು ಜನರಲ್ಗಳನ್ನ ಬೈದೆ ಇವರೆಲ್ಲರೂ ಮಂಗಳೂರಲ್ಲಿ ಸ್ವಲ್ಪ ಓಡೋಕ್ಕೆ ಅವಕಾಶ ಕೊಡ್ತಾನೆ. ಅವ್ರಿಗೆ ಔದಾರ್ಯದಿಂದ ಬಿಟ್ಕೊಡ್ತಾನೆ. ಇದು ಅವನದು. ನವರಾತ್ರಿ ಧಾರ್ಮಿಕ ಆಚರಣೆ ಆರಿಸ್ಕೋ ಆಚರಿಸು. ಬ್ರಿಟಿಷ್ ಕೈದಿ ಕಾರಾಗೃಹ ಕಿಟಕಿಯಿಂದ ನೋಡಿ ಡೈರಿ ಬರೆದಿರ್ತಾನೆ, ರಾಜ ಈ ಥರ ಆಚರಿಸ್ತಾ ನಾವು ನೋಡಿದ್ವಿ. ಆದ್ರೆ 1796ರಲ್ಲಿ ಖಾಸಾ ಚಾಮರಾಜ ಸತ್ತಾಗ ಮುಮ್ಮಡಿಯಾರ ತಂದೆ ಇವನು ಯಾರಿಗೂ ಪಟ್ಟ ಕಟ್ಟಲ್ಲ. ಪಟ್ಟ ಕಟ್ಟಿದ್ರೆ ರಾಜನ್ ಜೂನಿಯರ್ ಆಗ್ತಾರೆ. ಇವರು ರಾಜತ್ವನೇ ಇಲ್ಲ ಅನ್ನೋ ಥಿಯರಿಲಿದ್ದವರು ಪಟ್ಟ ಕಟ್ಟಲ್ಲ. ಯದುವಂಶದ ಇತಿಹಾಸದಲ್ಲಿ ನಾವು ನವರಾತ್ರಿ ಮಾಡುವಾಗ ಹೇಳ್ತೀವಲ್ಲ ಎಷ್ಟು ವರ್ಷ ಆಯಿತು ಅಂತ, ಅದು ತಪ್ಪು. 1796ರಿಂದ ಖಾಸಾ ಚಾಮರಾಜ ಒಡೆಯರ್ ಸತ್ತ ನಂತರ 1799 ಜೂನ್ 30ಕ್ಕೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗೆ ಪಟ್ಟ ಕಟ್ಟೋರಿಗೆ 3 ವರ್ಷ ರಾಜ ಇರಲಿಲ್ಲ. ನಾವು ಇಷ್ಟೇ ನವರಾತ್ರಿ ಆಚರಣೆ ಅಂತೀವಲ್ಲ, 3 ವರ್ಷ ಮ್ಯಾನೇಜ್ ಮಾಡಬೇಕು. ಅವನಿಗೆ ಖಾಸಾ ಪರ್ಷಿಯನ್ ವರ್ಡ್ ಯಾಕೆ ಬಂತು? ಖಾಸಾ ಅಂದರೆ ಸ್ಪೆಷಲ್, ಪರ್ಸನಲ್, ಈ ಥರ. ಅದೇನಾಗುತ್ತೆ ಅಂದರೆ ಬೆಟ್ಟದ ಚಾಮರಾಜ ಒಡೆಯರ್ ಸತ್ತಾಗ ಸುಮಾರು 1776 ಈ ಟೈಮ್ ಹೈದರು ಪ್ರಬಲನಾಗಿದ್ದ. ಮಹಾರಾಣಿ ಲಕ್ಷ್ಮಮ್ಮಡಿ ಉತ್ತರಾಧಿಕಾರಿ ಬೇಕಲ್ವ, ಅವನಿಗೆ ಮಕ್ಕಳಿಲ್ಲ, ಸತ್ತೋದ. ಏನು ಮಾಡೋದಮ್ಮ? ಲಕ್ಷ್ಮಮ್ಮಡಿ ಹೇಳ್ತಾಳೆ ರಾಜಮಾತೆ, ನಮ್ಮ ಸೋದರಿ ಮಗ ಇದ್ದಾನೆ, ಅವನಿಗೆ ಪಟ್ಟ ಕಟ್ಟಿ. ಇಲ್ಲ ಇನ್ನೊಬ್ಬ ಇದ್ದಾನೆ ಸಂಬಂಧಿಕ, ಅವನಿಗೆ ಪಟ್ಟ ಕಟ್ಟಿ. ಹೈದಾರು ಹೇಳ್ತಾನೆ, ನಮಗೆ ಪಟ್ಟ ಕಟ್ಟೋಣ. ಅವ್ರು ಒಬ್ಬನಿಗೆ ತೊಂಬ ರೋಗ ಇದೆ, ಬಿಳಿ ಮಚ್ಚೆ ಮೈ ತುಂಬ, ಮಚ್ಚೆ ತೊನ್ನು ಥರ ಕಾಣೋ ಮಚ್ಚೆ ಇರೋ ಹುಡುಗನ ರಾಜ ಅಂದರೆ ಮುನ್ಸೊಪ್ಪಲ್ಲ. ಇನ್ನೊಬ್ಬನ ಹೇಳ್ತಾ ಇದ್ರಿ, ಅವನು ಕುಂಟ.
ಅವನ್ಯಾಕೆ ಮಾಡಬೇಕು? ಬೇಡ. ಪಟ್ಟ ಕಟ್ಟೋಣ, ಅದು ನಿಮ್ಮ ಆಯ್ಕೆ ಏನಿದೆ ಅವು ಬೇಡ. ರಾಜಾನ ಗಂಭೀರವಾಗಿ ಸುಂದರವಾಗಿ ಚೆನ್ನಾಗಿರಬೇಕು ಹುಡುಗರು. ಹೀಗೆ ಮಾಡಿ ನಿಮ್ಮ ಅರ್ಸೋ ಜನಾಂಗದಲ್ಲಿ ಎಷ್ಟು ಮಕ್ಕಳಿದ್ದಾರೆ ಗಂಡು ಮಕ್ಕಳು, ಅವ್ರನ್ನ ಕರೀರಿ ಒಂದಿನ. ಒಂದು ಹಾಲಲ್ಲಿ ಕೂರಿಸ್ಬಿಟ್ಟು ಅವ್ರನ್ನ ತಿಂಡಿ ಇಡೋಣ, ಆಟದ ಸಾಮಾನು ತಿಂಡಿ ಎಲ್ಲ ಇಟ್ಬಿಟ್ಟು ಆಟ ಆಡಿ ಅಂತ ಬಿಡೋಣ. ಅವರಲ್ಲಿ ಬೆಸ್ಟ್ ಯಾವನ್ನು ಸೆಲೆಕ್ಟ್ ಮಾಡೋಣ. ವಿಧಿ ಇಲ್ಲ, ಅವ್ರು ಹೇಳಿದಾಗ ಕೇಳಲೇಬೇಕು. ಆಯಿತು, ಇಷ್ಟ ಇಲ್ಲದೆ ಹೋದ್ರು ಲಕ್ಷ ಮಂದಿ ಎಷ್ಟು ಅಂತಾಳೆ. ಒಂದು ಹುಡುಗ, 3 ವರ್ಷದ ಹುಡುಗ, ಕನ್ನಡಿ, ಚಾಕು, ನಿಂಬೆಹಣ್ಣು ಅದನ್ನು ಎತ್ಕೊಳ್ಳುತ್ತೆ. ಕನ್ನಡಿ, ಚಾಕು, ನಿಂಬೆಹಣ್ಣು, ಕನ್ನಡಿ, ಈ ಥರ ಕ್ಯೂರಿಯಾಸಿಟಿ. ತೆರೆ ಪಕ್ಕ ಕೂತ್ಕೊಂಡು ಇವರು ಅಬ್ಸರ್ವ್ ಮಾಡ್ತಾಯಿದ್ರು. ಇದ್ದಾರೆ ಆ ಹುಡುಗ ಇದ್ದಾರಲ್ಲ, ಚಾಕು ನಾನು ಎತ್ಕೊಂಡಲ್ಲ, ಅವನು ಲಾಯಕ್ಕು. ಬೇರೆಯವರೆಲ್ಲ ಆಟೋ ಸಾಮಾನು ತಿಂಡಿ ಎತ್ಕೊಂಡಿದ್ರು. ಅವನು ಯಾರು ಕರ್ಕೊಂಬ, ಅವ್ರಿಗೆ ಪಟ್ಟ ಕೊಟ್ಟರು. ಅದಕ್ಕೆ ಅವನು ಖಾಸಾ ಚಾಮರಾಜ ಒಡೆಯರ್. ಆಯ್ಕೆಯಲ್ಲಿ ಸೆಲೆಕ್ಷನ್ಲೇ ಒಂದು ಸ್ಪೆಷಾಲಿಟಿ ಇತ್ತಲ್ಲ, ಪಟ್ಟ ಕಟ್ತಾರೆ ಅವರು. ಇಲ್ಲಿ ಇನ್ನೊಂದನ್ನು ನಾವು ಗಮನಿಸ್ಬೇಕು. ಟಿಪ್ಪು ಮೈಸೂರು ರಾಜರಿಗೆ ಭಾಳ ತೊಂದರೆ ಕೊಟ್ಟ, ಹೌಸ್ ಅರೆಸ್ಟ್ ಇಟ್ಟ ಅಂತೆಲ್ಲ ಹೇಳ್ತಾರೆ. 1782 ಅಪ್ಪ ಸತ್ತ ಮೇಲೆ, ಡಿಸೆಂಬರ್ ಅಪ್ಪ ಸತ್ತ ಮೇಲೆ ಇವನು ಇಲ್ಲಿ ಯಾರಿಗೋ ಇದು ವಯಸ್ಸು ಕೊಟ್ಬಿಟ್ಟು ನೋಡಿ ಅಂತ ಇವನು ಮಂಗಳೂರು ಮಲ್ಬಾರ್ ಯುದ್ಧಕ್ಕೆ ಹೋಗ್ಬೇಕಾಗಿತ್ತು. ಅಲ್ಲೇ ಅವನು ಯುದ್ಧ ಮಾಡ್ತಾಯಿದ್ರು ಮುಂಚೆ. ಅಲ್ಲಿಗೆ ಓಡೋಗ್ತಾನೆ. ಒಂದು ಸಲ ಯುದ್ಧ ಶುರು ಆದರೆ 2 ವರ್ಷ, 3 ವರ್ಷ, 4 ವರ್ಷ ನಡೆಯುತ್ತೆ. ಶ್ರೀರಂಗಪಟ್ಟಣ ರಾಜಧಾನಿಲಿ ಮೇಲ್ವಿಚಾರಣೆಗೆ ಒಬ್ಬ ಸುಬೇದಾರ ಅಂತಿರ್ತಾನೆ, ಅವನೊಬ್ಬ. ಅವನ ಕೈ ಕೆಳಗೆ ಎಷ್ಟು ಸೈನ್ಯ ಇರುತ್ತೆ? ಒಂದು 200 ಇಷ್ಟೇ ತಾನೆ ನಾಮಕಾವಸ್ಥೆ ಸೆಕ್ಯೂರಿಟಿಗೆ. ಆವಾಗ ತಿರುಮಲ ಅಯ್ಯಂಗಾರ್ ಅಂತಾರೆ, ಅವನ ಸೋದರ ನಾರಾಯಣ ಅಯ್ಯಂಗಾರಿ, ಅಲ್ಲಿದ್ದವರೆಲ್ಲ ಸೇರಿಕೊಂಡು ಪೆನ್ಷನ್ ಕೊಡೋರು ಎಲ್ಲ ಸೇರ್ಕೊಂಡು, ಅಧಿಕಾರಿಗಳೆಲ್ಲನೂ ಮೆಜಾರಿಟಿ ಬ್ರಾಹ್ಮಣರು.